ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. 16ನೆಯ ಕೀರ್ತನೆ 7ನೆಯ ವಾಕ್ಯ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನಿಗೆ ಒಂದು ಹೆಸರು ಆಲೋಚನಾ ಕರ್ತನು ಎಂಬುದಾಗಿ. ನೀವು ಮುಂದೆ ಏನು ಮಾಡಬೇಕು, ಹೇಗೆ ಓದಬೇಕು, ವಿಶೇಷವಾಗಿ ಮಕ್ಕಳ ಜೀವಿತದಲ್ಲಿ ಅನೇಕ ತಂದೆ ತಾಯಂದಿರು ಬಯಸುವಂಥ ಒಂದು ಕಾರ್ಯವೆಂದರೆ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸವನ್ನು ಹೊಂದಿಕೊಂಡವರಾಗಿ ಅವರ ಜೀವಿತದಲ್ಲಿ ಅವರು ಸೆಟಲ್ ಆಗಬೇಕೆಂಬುದಾಗಿ ಎಲ್ಲ ತಂದೆ ತಾಯಿಯಂದಿರು ಕೂಡ ತಮ್ಮ ಮಕ್ಕಳ ಪರವಾಗಿ ತಮ್ಮ ಮಕ್ಕಳ ಜೀವಿತಕ್ಕಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಬಯಸುವಂಥವರಾಗಿರ್ತಾರೆ. ವಿಶೇಷವಾಗಿ ವ್ಯವಹಾರವನ್ನು ಮಾಡುವಂತಹ ಜನರ ಜೀವಿತದಲ್ಲಿಯೂ ಕೂಡ ಜ್ಞಾನವಿಲ್ಲದಿದ್ದರೆ ಯಾವುದೇ ರೀತಿಯ ಕಾರ್ಯಗಳಲ್ಲಿ ನಾವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಂತಹ ನಾವು ಮಾಡುವಂಥ ಕೆಲಸ ಕಾರ್ಯಗಳು, ವ್ಯವಹಾರಗಳು, ವಿದ್ಯಾಭ್ಯಾಸ ಯಾವುದೇ ಆಗಿರಬಹುದು, ಯಾವುದನ್ನು ಹೇಗೆ ಮಾಡಬೇಕು ಎನ್ನುವುದರ ಆಲೋಚನೆಯನ್ನು ನಮ್ಮ ಕರ್ತನಾದಂತಹ ಕ್ರಿಸ್ತನು ಕೊಡುವಂಥವನಾಗಿದ್ದಾನೆ. ದಾವೀದನಿಗೆ ಆಲೋಚನೆಯನ್ನು ಕೊಟ್ಟು ನಡೆಸಿದಂತಹ ದೇವರು ನಮಗೂ ಕೂಡ ಆಲೋಚನೆಯನ್ನು ಕೊಟ್ಟು ನಡೆಸುವಾತನಾಗಿದ್ದಾರೆ. ಆದುದರಿಂದ ನಾವು ಮುಂದೆ ಹೇಗೆ ನಮ್ಮ ಮಕ್ಕಳನ್ನು ಯಾವುದರಲ್ಲಿ ಓದಿಸಬಹುದು, ಹೇಗೆ ಅವರನ್ನು ಓದಿಸಬಹುದು, ವ್ಯವಹಾರವನ್ನು ಯಾವ ರೀತಿ ನಾವು ನಡೆಸಬಹುದು, ನಮ್ಮ ಕುಟುಂಬವನ್ನು ಯಾವ ರೀತಿ ನಡೆಸಬಹುದು, ನಿಮಗೆ ಬೇಕಾಗಿರುವಂತಹ ಪ್ರತಿ ಒಂದೊಂದು ಆಲೋಚನೆಯನ್ನು ನೀವು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ ಆತನು ಕೊಡುವಾತನಾಗಿದ್ದಾನೆ. ಈ ದಿನದಲ್ಲಿ ನಾವೆಲ್ಲ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಬೇಕಾಗಿರುವಂಥ ಒಳ್ಳೆಯ ಆಲೋಚನೆಗಾಗಿ ನಾವು ಪ್ರಾರ್ಥನೆ ಮಾಡಿ ಆ ಆಲೋಚನೆಯ ಪ್ರಕಾರ ನಡೆದುಕೊಂಡವರಾಗಿ ಸಫಲತೆಯನ್ನು ಕಾಣೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ದೇವರೇ, ನೀವು ಕೊಟ್ಟಿರುವಂತಹ ಸ್ವಾಮಿ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ, ನಿನ್ನ ವಾಕ್ಯವು ಹೇಳುವ ಹಾಗೆ ಆಲೋಚನಾ ಕರ್ತನು ನೀವು ಆಗಿದ್ದೀರಿ. ದಾವೀದನಿಗೆ ಆಲೋಚನೆಯನ್ನು ಕೊಟ್ಟು ನಡೆಸಿದಂತಹ ದೇವರು ನೀವು ಸ್ವಾಮಿ. ನಮ್ಮೆಲ್ಲರ ಕರ್ತನೆ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ಬೇಕಾಗಿರುವಂತಹ ಅವರ ಕೆಲಸ ಕಾರ್ಯ, ವಿದ್ಯಾಭ್ಯಾಸ, ವ್ಯವಹಾರ ಯಾವುದೇ ಆಗಿದ್ದರೂ ಕೂಡ ಅವರಿಗೆ ಬೇಕಾಗಿರುವಂಥ ಆಲೋಚನೆಯನ್ನು ಕೊಟ್ಟು ಆ ಒಂದು ಆಲೋಚನೆಯಿಂದ ಪ್ರತಿಯೊಬ್ಬೊಬ್ಬರ ಜೀವಿತವು ಆಶೀರ್ವಾದ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.